ಇದು ಫ್ರೆಂಡ್ ಇದು ಗ್ರೂಪ್ ಲರ್ನಿಂಗ್, ಅದಕ್ಕೆ ಬಡಿ ಲರ್ನಿಂಗ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಚಂದ್ರಹಾಸ್ ಅವರು ಚೆನ್ನಾಗಿ ಓದ್ತಿಲ್ಲ ಅಂದರೆ ಅವ್ರನ್ನ ಕೂರಿಸ್ಕೊಂಡು ಚಂದ್ರಹಾಸ್ ಅವರು ನಾವು ಅವರೆಲ್ಲ ಶಿವಮೊಗ್ಗದವರಲ್ಲ, ಅದಕ್ಕೆ ಅವರಿಗೆಲ್ಲ ಗೊತ್ತಿದೆ. ಅಂದರೆ ಐ ಥಿಂಕ್ ಅಲ್ಲ, ನಾನು ಅದನ್ನೇ ಐ ಥಿಂಕ್ ಯು ಸಾ ಅಲ್ಲ, ಐ ಥಿಂಕ್ ಒಂದು ಹೆಣ್ಮಗಳು ಕೇಳಿದ್ಲು, ನಾನು ಮತ್ತೆ ಒಂದು ನನಗೆ ಎಕ್ಸಾಮ್ ತಗೊಂಡು ನಾನು ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ನಾನು ವೀಕ್ ಇದ್ದೆ, ಮತ್ತೆ ನನಗೆ ಹೇಳ್ಕೊಟ್ಟು ಆ ಎಕ್ಸಾಮಲ್ಲಿ ನನಗೆ 100 out of 100 ಬಂತಂತ. ಅವಾಗ ತಕ್ಕಂತ ಅವಳಿಗೆ ಹೇಳಿದೆ, ಒಂದು ಪ್ಲ್ಯಾನ್ ಮಾಡು ನೀನು, ಯಾರು ಸ್ವಲ್ಪ ವೀಕ್ ಇದ್ದಾರೆ ನಿನ್ನ ಸ್ನೇಹಿತರು ನೋಡ್ಬಿಟ್ಟು ಅವ್ರ ಜೊತೆಗೆ ಹೋಗ್ಬಿಟ್ಟು ಕಂಬೈನ್ ಸ್ಟಡಿ ಮಾಡಿ ಸ್ವಲ್ಪ ಮೇಲ್ದರ್ಜೆ ಕೊಡು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಫ್ರೆಂಡ್ಲಿಯಾಗಿ ಓದೋದಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾವೆಲ್ಲ ಚಿಕ್ಕವರು ಇರ್ಬೇಕಾದ್ರೆ ಈ ಕಂಬೈನ್ಡ್ ಸ್ಟಡೀಸ್ ಎಲ್ಲ ಈ ಥರ ಒಂದು ಹ್ಯಾಬಿಟ್ ಇತ್ತು. ಐ ಥಿಂಕ್ ಅದು ಹಳ್ಳಿ ಮಟ್ಟದಲ್ಲೂ ಕೂಡ ಮತ್ತು ಗ್ರಾಮೀಣ ಭಾಗದಲ್ಲಿ ಇದೆ. ಇಲ್ಲ ಅವ್ರಿಗೆ ಯು ಹ್ಯಾವ್ ಟು ಅರ್ನ್. ಇವತ್ತು ಒಂದು ಮಾರ್ಕ್ಸಿಗೆ ನಿಮಗೆ ಪ್ಲಸ್ ಆಗೋಕ್ಕೆ ಅಂತೇಳಿ 80 ಮಾರ್ಕ್ಸ್ಗೆ 80 ಡೇಸು ಯಾವುದೋ ಒಂದು ಜಿಲ್ಲೆಯಲ್ಲಿ, ಯಾವ ಜಿಲ್ಲೆ ಅದು? ಯಾದಗಿರಿ. ಅವ್ರು ಏನು ಪ್ರೋಗ್ರಾಮ್ ಮಾಡಿದ್ರು ಅದನ್ನು ಬೇರೆಯವ್ರು ಕೇಳಲಿ ಅಂತ. ಯಾದಗಿರಿ ಶೈಕ್ಷಣಿಕವಾಗಿ ಸ್ವಲ್ಪ ಭಾಳ ಲಾಸ್ಟಲ್ಲಿ ಇತ್ತು ಅನ್ನೋದು. ನಾನು ಒಂದು ಹೊರಗಡೆ ಆ್ಯಸ್ ಎ ಮಿನಿಸ್ಟರ್ ಹೇಳ್ಕೊಳ್ಳೋದು ಕಷ್ಟ ಆಗ್ತದೆ, ಬಟ್ ಅಲ್ಲಿ ಒತ್ತನ್ನು ಜಾಸ್ತಿ ಕೊಡ್ತಾ ಇದ್ದೀವಿ. ಅದಕ್ಕೆ ನಾನು ಪೌಷ್ಟಿಕತೆಯೂ ಕೂಡ ಅಲ್ಲಿ ಕಮ್ಮಿ ಇತ್ತು ನಮ್ಮ ನ್ಯೂಟ್ರಿಷನ್. ನಾನು ಅದಕ್ಕೆ ಎಗ್ ಲಾಂಚ್ನ ಹೋಗ್ಬಿಟ್ಟು ಯಾದಗಿರಿಯಲ್ಲೇ ಮಾಡಿದೆ. ಯಾದಗಿರಿಯಲ್ಲ ಮಾಡಿದ್ದು ನಾವು, ಯಾದಗಿರಿಯಲ್ಲಿ. ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗ ನೀವು ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 25% ಆಫ್ ಅಕ್ಷರ ಆವಿಷ್ಕಾರ ಕಾರ್ಯಕ್ರಮದಲ್ಲಿ 1200 ಕೋಟಿಯಲ್ಲಿ 25% ಅಲ್ಲಿ ಇಟ್ಟುಬಿಡ್ಬೇಕು. ಸಾರಿ, 3000 ಕೋಟಿಯಲ್ಲಿ 25% ಅವ್ರು ಇಟ್ಟುಬಿಡ್ಬೇಕು. ಈಗ ಫುಲ್ಲು ಇನ್ಫ್ರಾಸ್ಟ್ರಕ್ಚರ್ ಫುಲ್ ಝೂಮಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಮ್ಯಾನ್ ಪವರ್ ಕೊಟ್ಟು LKG UKG ಶುರು ಮಾಡಿ 1008 LKG UKGಯಲ್ಲಿ ಮಕ್ಕಳಿಗೆ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಂಗನವಾಡಿಯಿಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದ ತಕ್ಷಣ ಮಕ್ಕಳು ಗಾಬರಿ ಆಗ್ತಾರೆ ಓದೋದಕ್ಕೆ. ಅದೇ LKG UKG ನಾವು ಫೆಸಿಲಿಟಿ ಕೊಟ್ಟಿರೋದನ್ನ 1ನೇ ಕ್ಲಾಸಿಗೆ ದೇ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟಡೀಸ್ ಬಿಕಾಸ್ ಇಟ್ಸ್ ವೆರಿ ಈಸಿ. ಅದನ್ನೆಲ್ಲದು LKG UKGಯಲ್ಲಿ ಕಲ್ತು ಬಿಟ್ಟಿರ್ತಾರೆ. ನಾವು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರಲ್ಲ ಸರಿಗೆ, 1ನೇ ಕ್ಲಾಸಿಗೆ ಸೇರಿಸಿದ ತಕ್ಷಣ ಇದು ಗಾಬರಿ ಆಗ್ತಕ್ಕಂಥ. ಅದಕ್ಕೆ LKG UKGನ ಇಲ್ಲಾಂದರೆ ಮಾಂಟಿಸರಿ ಅಂತ ಹೇಳಿ ಅಂಗನವಾಡಿಯಲ್ಲೇ ಶುರು ಮಾಡ್ತಕ್ಕಂಥದ್ದನ್ನು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಡೆಗೆ ಮಾಡ್ತಾರೆ, ನಾವು ಈ ಕಡೆಗೆ LKG UKG ಮಾಡ್ತಾ ಇದ್ವಿ. ಸೊ ಅದಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ. ಸರ್, ಕಳೆದ ಬಾರಿ 2741 ಪರೀಕ್ಷಾ ಕೇಂದ್ರಗಳು ಸರ್ SSLCಗೆ. ಅದರಲ್ಲಿ ಎಷ್ಟೋ ಪರೀಕ್ಷಾ ಕೇಂದ್ರಗಳಲ್ಲಿ ಲೈವ್ ಸ್ಟ್ರೀಮಿಂಗ್ ಕ್ಯಾಮರಾಗಳೇ ಇರಲಿಲ್ಲ. ನೋ ಕಂಪಲ್ಸರಿ. ಐ ಡೋಂಟ್ ಥಿಂಕ್ ವೆಬ್ಕಾಸ್ಟಿಂಗ್ ಕಂಪಲ್ಸರಿ 100%. there is no excuse. ಈ ವರ್ಷನೂ ವೆಬ್ಕಾಸ್ಟಿಂಗ್ ಕಂಪಲ್ಸರಿ. ಹೋದ ವರ್ಷನೂ ನನಗೆ ತಿಳಿದಿರೋ ಪ್ರಕಾರ ಯಾವುದೇ ಶಾಲೆಯಲ್ಲಿ ವೆಬ್ಕಾಸ್ಟಿಂಗ್ ಇಲ್ಲದೆ ಎಕ್ಸಾಮ್ ನಡೆದಿಲ್ಲ ಅಂತೇಳಿ ನಾನು ತಿಳ್ಕೊಳ್ಳೋಕೆ ಮಾಡ್ಕೊಂಡಿದ್ದೀನಿ. ನನಗೆ ಆ ಥರ ಮಾಹಿತಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟೋಲ್ಡ್ ಎಕ್ಸಾಮಿನೇಷನ್. ಇಲ್ಲ ನೀವು ಯಾವ್ದಾದ್ರು ಉದಾಹರಣೆ ಕೊಟ್ಟಿದ್ರೆ ನನಗೆ ಅದು ಪ್ರೂಫ್ ಇದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆನ, ಬಿಕಾಸ್ ವಿ ವೇರ್ ವೆಲ್ ಪ್ರಿಪೇರ್ಡ್, ವೆಲ್ ಇನ್ ಅಡ್ವಾನ್ಸ್. ಪರ್ಸನಲ್ ಮಾನಿಟರಿಂಗ್ ಮಾಡಿದ್ದಾರೆ, DC ಅವರ ಅಧ್ಯಕ್ಷತೆಯಲ್ಲೆಲ್ಲ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ಸ್ವಲ್ಪ ಮೋಸ್ಟ್ಲಿ ರಾಂಗ್ ಇನ್ಫಾರ್ಮೇಷನ್. ಚೆಕ್ ಮಾಡ್ಕೊಳ್ಳಿ. ವೆಬ್ಕಾಸ್ಟಿಂಗ್ ಇಸ್ ಕಂಪಲ್ಸರಿ. ಡಿಸ್ಟ್ರಿಕ್ಟ್ಗಳಲ್ಲಿ ಮಾನಿಟರ್ ಆಗುತ್ತೆ ಸರ್. ಡಿಸ್ಟ್ರಿಕ್ಟ್ ಅದೇನಂದರೆ ವೆಬ್ಕಾಸ್ಟಿಂಗಲ್ಲಿ ಕಂಟ್ರೋಲ್ ರೂಮ್ CEO's ಆಫೀಸ್ ಇರುತ್ತೆ, ಮಾನಿಟರಿಂಗ್ ಕಂಟ್ರೋಲಿಂಗು DDPS DDPOs DOs ಅಲ್ಲಿ ಲೆವೆಲ್ವರೆಗೂ ಕೊಡ್ತಾರೆ. ಅದು ಹೆಂಗೆ ಅಂದರೆ ಜಾಸ್ತಿ ಜನರು ಓಡಾಡಿದ್ರೆ ಆಟೋಮೆಟಿಕ್ಲಿ ಪಾಪಪ್ ಆಗ್ತಕ್ಕಂಥ ವ್ಯವಸ್ಥೆ ಎಲ್ಲ ಇದೆ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್. ಅಲ್ಲ ವಾಯ್ಸ್ ಬೇಡ ನಮಗೆ, ಈಗ ಜಾಸ್ತಿ ಜನರು ಓಡಾಡ್ಬಿಟ್ಟು ಮೊನ್ನೆ ಪೋಷಕರು ಒಂದೇನೋ ಹೇಳಿದ್ರು ಸರ್, ಲೈಕ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಶಿಕ್ಷಕರು ಕಾಣದೇ ಇರೋರಿಗೆ ಅಥವಾ ವಿಂಡೋ ಇಂದ ಏನಾದ್ರು ಆನ್ಸರ್ ಕೊಟ್ಟರು ಕೂಡ ಕ್ಯಾಪ್ಚರ್ ಆಗೋ ಸಾಧ್ಯತೆ ಇರೋದಿಲ್ಲ ಅಂತ. ಅದನ್ನ ನೋಡೋಣ. ಅವಾಗೆಲ್ಲ ಡ್ರೋನ್ ಗೀನೆಲ್ಲ ಯೂಸ್ ಮಾಡ್ತಾರೆ, ಅದು ಇದು ಅವೆಲ್ಲ ಏನಾಗಿದೆ, ನಾವು ವೆಬ್ಕಾಸ್ಟಿಂಗ್ ಮಾಡಿದ್ಮೇಲೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನಾವು ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ್ಮೇಲೆ CBSE ICSC ನೀವು ಹೈಯರ್ KPSC ನೀವೇನೇನು ಮಾಡ್ತಾರೆ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ. ಈಗ ಎಲ್ಲರೂ ಶುರು ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ದಿಸ್ ಥಿಂಗ್ ಅವ್ರು ಏನು ಮಾಡಿದ್ದಾರೆ. ಸೊ ನಾವು ಶುರು ಮಾಡಿರೋದು ಹೆಗ್ಗಳಿಕೆ ನಮಗೆ ಇದ್ದೇ ಇರ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಏನಿಲ್ಲ. ಇದು ಭಾಳ ಅವಶ್ಯಕತೆ. ಇದರಿಂದ ಏನಾಗಿದೆ, ಇದರಿಂದ ನನಗೆ ಭಾಳ ಸಂತೋಷ ಏನು ಅಂದರೆ ಟೀಚರ್ಸು ಸ್ವಲ್ಪ ಪರ್ಸನಲ್ ಜವಾಬ್ದಾರಿ ತೊಗೊಂಡಿದ್ದಾರೆ. ಮಕ್ಕಳಿಗೆ ಫೇಲ್ ಆಗಿದ್ದಾರೆ ನಮ್ಮ ಮಕ್ಕಳು, ನಾವು ಪಾಠ ಹೇಳ್ಕೊಡ್ಬೇಕು ಅಂತೇಳಿ ಫಸ್ಟ್ ಸ್ಟಾರ್ಟಿಂಗಿಂದನೇ ಆಗಿದೆ. ಅದೊಂದು ಸ್ವಲ್ಪ ಇಲಾಖೆಯಲ್ಲಿ ಸ್ವಲ್ಪ ಕೊರತೆ ಇತ್ತು. ಈಗ ಇಲಾಖೆ ಆಫೀಸರ್ಸ್ ಇರ್ಬೋದು, ಇಲಾಖೆ ಟೀಚರ್ಸ್ ಇರ್ಬೋದು, ಈವನ್ CEOs ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಭಾಳ ಮುಖ್ಯ. ಮುಂಚೆ ಎಲ್ಲ KDP ಎಲ್ಲ 10 ನಿಮಿಷದಲ್ಲಿ ಮುಗಿಸ್ಬಿಡೋರು KDPನ.
ಈಗ ದೇ ಟೇಕ್ 1 hour 1.5 hour. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.